ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಲಕ್ಷ ಲಕ್ಷ ಜನ ಇದ್ದಾರೆ. ಎಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ನೋಡಿ, ಈಗ ತಾವು ಗಮನಿಸ್ತಾ ಇದ್ದೀರಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇರುವಂತಹ ಆ ದೃಶ್ಯಗಳು. ನೀವು ನಾನು ಆಗಲೇ ಹೇಳಿದ ಹಾಗೆ ಯಾವುದೇ ಮೂಲೆಯಲ್ಲಿ ನಿಂತರೂ ಕೂಡ ತಾಯಿ ಚಾಮುಂಡೇಶ್ವರಿ ಸ್ಪಷ್ಟವಾಗಿ ದರ್ಶನವನ್ನು ಕೊಡ್ತಾಳೆ ಎಲ್ಲರಿಗೂ. ಇನ್ನು ನೋಡುವಂತಹ ಜನರಿಗೆ ಸ್ಪಷ್ಟವಾಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಆಗಲಿ ಅಂತ ಹೇಳಿ ಅಂಬಾರಿಯ ಒಳಗಡೆ ಲೈಟಿನ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಅಂಥ ಅದ್ಭುತವಾದಂತಹ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ರಿ. ಈಗಾಗಲೇ ತಾಯಿ ಚಾಮುಂಡೇಶ್ವರಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷೋಪಾದಿಯಲ್ಲಿ ಜನ ಬಂದಿದ್ದಾರೆ. ನೋಡಿ, ಬ್ಯಾರಿಕೇಡ್ನ ಆ ಕಡೆ ಈ ಕಡೆ ಜಂಬೂ ಸವಾರಿ ಸಾಗುವಂತಹ ಆ ಮೈಸೂರಿನ ಪ್ರಮುಖ ರಸ್ತೆಗಳೇನಿದೆ, ಆ ರಸ್ತೆಯ ಎಡ ಬಲಗಳಲ್ಲಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಶಕ್ತ್ಯಾನುಸಾರ ಈ ರೀತಿ ಸೇರಿರುವಂಥ ಜನರಿಗೆ ಹಲವರು ನೀರು ಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ, ಜ್ಯೂಸ್ ಕೊಡ್ತಾರೆ, ಎಲ್ಲ ರೀತಿ ವ್ಯವಸ್ಥೆ. ಆವಾಗ ರಾಜ ಮರ್ಯಾದೆ, ರಾಜ ದರ್ಬಾರ್ ಯಾವ ರೀತಿ ಇತ್ತು ನಾವು ಈಗಲೂ ಕೂಡ ಮೈಸೂರಿನಲ್ಲಿ ನೋಡಬಹುದಾಗಿದೆ. ರಾಜ ಮಹಾರಾಜರ ಕಾಲದಲ್ಲಿ ಹಂಗಿತ್ತು ಹಿಂಗಿತ್ತು ಅಂತ ನಾವು ಪುಸ್ತಕ ಓದಿ ತಿಳ್ಕೊಂಡಿದ್ದೀವಲ್ಲ, ಅದನ್ನು ನೇರವಾಗಿ ನೋಡಬೇಕು ಅಂತಂದರೆ ನಾವು ಮೈಸೂರು ಈಗಲೂ ಹೋಗ್ಬೋದು. ಆ ವೈಭವವನ್ನು ಈಗಲೂ ಕೂಡ ನಾವು ಅನುಭವಿಸ್ಬೋದು. ಅಂಥ ಅದ್ಭುತವಾದಂತಹ ದೃಶ್ಯಗಳು ಇವತ್ತು ನಮಗೆ ಕಾಣಸಿಗುತ್ತೆ. ಆಗಲೇ ನಮ್ಮ ಕಿಶೋರ್ ಅವರು ಹೇಳ್ತಾ ಇದ್ರಲ್ಲ, ತಾಯಿ ಚಾಮುಂಡೇಶ್ವರಿಯನ್ನು ಯಾವ ರೀತಿ ವಿಧ ವಿಧವಾಗಿ ವರ್ಣಿಸಲಾಗಿದೆ ಅಂತ ಹೇಳಿ. 1881ರಲ್ಲಿ ಮೈಸೂರಿನ ಆಸ್ಥಾನ ಕವಿ ಬಸವಪ್ಪ ಶಾಸ್ತ್ರಿಯವರು ಕಾಯೋ ಶ್ರೀ ಗೌರಿ ಅಂತ ತಾಯಿಯನ್ನ ಪ್ರಾರ್ಥಿಸಿ ಬರೆಯುವಂತಹ ಒಂದು ಗೀತೆ. ಅದನ್ನು ನಾವು ನಾಡಗೀತೆ ಅಂತನೂ, ಮೈಸೂರು ಸಂಸ್ಥಾನ ಇದ್ದಾಗ ನಾಡಗೀತೆ ಅಂತನೂ ಕರೆದ್ವಿ, ರಾಷ್ಟ್ರಗೀತೆ ಅಂತನೂ ಕೂಡ ಕರೆದ್ವಿ. ಬಸವಪ್ಪ ಶಾಸ್ತ್ರಿಗಳು ಪದಗಳನ್ನು ಪೋಣಿಸಿ ತಾಯಿ ಚಾಮುಂಡೇಶ್ವರಿಯನ್ನ ಕೊಂಡಾಡಿದ್ದು, ಪ್ರಾರ್ಥಿಸಿದ್ದು, ಸ್ತುತಿಸಿದ್ದು ಇದೆಯಲ್ಲ, ನಿಜಕ್ಕೂ ಅದ್ಭುತ. ಅಂದರೆ ದೇವಿಗೆ ನಮ್ಮನ್ನ ರಕ್ಷಿಸು ತಾಯಿ ಅಂತ ಕೋರಿಕೊಳ್ಳುವಂತಹ ಒಂದು ಪದ್ಯ ಅದು. ಕಾಯೋ ಶ್ರೀ ಗೌರಿ ಅಂತ ಹೇಳಿ. ದೇವಿಗೆ ನಾವು ಗೌರಿ ಅಂತ ಕರಿತೀವಿ, ಶಂಕರಿ ಅಂತ ಕರಿತೀವಿ, ಭವಾನಿ ಅಂತ ಅಂತೀವಿ, ಶಾಂಭವಿ ಅಂತ ಅಂತೀವಿ. ಹೀಗೆ 10 ಹಲವು ಹೆಸರುಗಳ ಮೂಲಕ ತಾಯಿಯನ್ನು ನಾವು ವರ್ಣಿಸ್ತೀವಿ. ಭಕ್ತ ಮಾರ್ಕಂಡೇಯ ಬರೆದಂತಹ ದುರ್ಗಾ ಸಪ್ತಶತಿಯಲ್ಲಿಯೂ ಕೂಡ ಬಹಳ ಅದ್ಭುತವಾಗಿ ತಾಯಿಯನ್ನು ವರ್ಣನೆ ಮಾಡಿದ್ದಾರೆ. ಆ ತಾಯಿಯನ್ನು ಕಣ್ತುಂಬಿಕೊಳ್ಳೋದೇ ಒಂದು ಕಣ್ಣಿಗೆ ಹಬ್ಬ. ಇವತ್ತು ಕೇಸರಿ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ. ವಿಧ ವಿಧದ ಪುಷ್ಪಗಳ ಮೂಲಕ ತಾಯಿಗೆ ಅಲಂಕಾರ ಮಾಡಲಾಗಿದೆ. ಆ ತಾಯಿ ಚಾಮುಂಡೇಶ್ವರಿಯನ್ನು ನಾವು ನೋಡೋದೇ ಕಣ್ಣಿಗೆ ಹಬ್ಬ. ಒಂದು ಸಾರಿ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡ್ಕೊಂಡ್ವಿ ಅಂತಂದರೆ ಕೃತಾರ್ಥರಾದ್ವಿ ಅಂತಾನೆ ಲೆಕ್ಕ. ಒಂದು ಜವಾಬ್ದಾರಿ ಕಡಿಮೆ ಆದಂಗೆ. ತಾಯಿ ಚಾಮುಂಡೇಶ್ವರಿಯನ್ನು ನಾವು ದರ್ಶನ ಮಾಡ್ಕೊಂಡ್ವಿ ಅಂದರೆ ಒಂದು ರೀತಿ ಸಮಾಧಾನ ನಮಗೆ ಸಿಗುತ್ತೆ. ಹಬ್ಬ, ಈ ವರ್ಷ ಚಾಮುಂಡೇಶ್ವರಿಯನ್ನು ನಾವು ದರ್ಶನ ಮಾಡ್ಕೊಂಡ್ಬಿಟ್ವಿ ಅನ್ನೋದು. ಇನ್ನೊಂದು ನಮಗೆಲ್ಲವೂ ಒಳ್ಳೇದಾಗುತ್ತೆ, ವಿಜಯ ಸಿಗುತ್ತೆ ನಮಗೆ ಅನ್ನುವಂತಹ ಒಂದು ಪಾಸಿಟಿವ್ ವೈಬ್ಸೇ ಬರುತ್ತೆ ನಮಗಲ್ಲಿ. ಚಾಮುಂಡೇಶ್ವರಿನ ನೋಡಿದ್ವಿ, ಇನ್ನು ನಮ್ಮ ಕೆಲಸ ಕಾರ್ಯಗಳೆಲ್ಲ ಸರಾಗವಾಗಿ ನಡೆಯುತ್ತೆ, ನಮಗೇನೋ ಒಂದು ಒಳ್ಳೇದಾಗುತ್ತೆ ಎನ್ನುವಂತಹ ಒಂದು ಹೊಸ ಹುರುಪು, ಹುಮ್ಮಸ್ಸು ಬರುವಂಥದ್ದು ಇದನ್ನು ಚಾಮುಂಡೇಶ್ವರಿಯನ್ನು ನೋಡಿದ್ರೆ ನಾವು. ಅಷ್ಟು ಒಂದು ವೈಭವ ಮತ್ತು ಭಾವನಾತ್ಮಕತೆ. ಚಾಮುಂಡೇಶ್ವರಿ ಅಂತ ಅಂದರೆ ನಮಗೆ, ಅದರಲ್ಲೂ ಹಳೆ ಮೈಸೂರು ಭಾಗದವ್ರಿಗೆ ಅಮ್ಮ, ಪ್ರತಿಯೊಂದು ಮನೆಗಳಿಗೂ ನಾಡಿನ ಅಧಿದೇವತೆ ಅಮ್ಮ ಅನ್ನುವಂತಹ. ಈ ಕೆಲವರು ಹೇಳ್ತಾರೆ, ನನಗೆ ತಾಯಿನೇ ಹೇಳ್ಕೊತಾಳೆ ಕೆಲವೊಂದು ಪುರಾಣಗಳಲ್ಲಿ, ನಿನಗೇನು ಕರೀಲಿಕ್ಕೆ ಬರಲಿಲ್ವೇನಪ್ಪ, ನನ್ನ ಸ್ತುತಿಸ್ಲಿಕ್ಕೆ ಬರಲಿಲ್ವೇನಪ್ಪ, ಅಮ್ಮ ಅಂತ ಕರೆದ್ರೆ ಸಾಕು, ನಾನು ನಿನ್ನ ಬಳಿಗೆ ಬರ್ತೀನಿ ಅಂತೇಳಿ. ನೀವು ಹೇಳ್ತಾ ಇದ್ರಿ ಮಾರ್ಕಂಡೇಯ ಅವ್ರದ್ದು ದುರ್ಗಾ ಸಪ್ತಶತಿ ಶ್ಲೋಕದಲ್ಲಿ 5ನೇ ಅಧ್ಯಾಯದಲ್ಲಿ ತಾಯಿನ ಎಷ್ಟು ಬ್ಯೂಟಿಫುಲ್ಲಾಗಿ ವರ್ಣನೆ ಮಾಡಿದ್ದಾರೆ ಅಂದರೆ, ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ, ಶಕ್ತಿರೂಪೇಣ ಸಂಸ್ಥಿತ, ವಿದ್ಯಾರೂಪೇಣ ಸಂಸ್ಥಿತ, ಶಾಂತಿರೂಪೇಣ ಸಂಸ್ಥಿತ, ಸ್ಥಿತಿರೂಪೇಣ ಸಂಸ್ಥಿತ, ಎಲ್ಲ ನಮಸ್ತಸ್ಸೇ ನಮೋ ನಮಃ ಅಂತ ಪ್ರತಿಯೊಂದಕ್ಕೂ ತಾಯಿನೇ ಎಲ್ಲವನ್ನು ಮಾಡ್ತಾ ಇರುವಂತದ್ದು. ಅವಳೇ ಎಲ್ಲದಕ್ಕೂ ಅಧಿದೇವತೆ, ಮಾತೃಪ್ರಧಾನ. ನಮ್ಮ ಬಸವಪ್ಪ ಶಾಸ್ತ್ರಿಗಳು ಬರೆದಿರುವಂತ ಪದಪುಂಜಗಳನ್ನ ನೋಡಿ ನೀವು. ಕಾಯೋ ಶ್ರೀ ಗೌರಿ ಕರುಣಾಲಹರಿ ತೋಯಜಾಕ್ಷಿ ಶಂಕರೀಶ್ವರಿ ವೈಮಾನಿಕ ಭಾಮಾರ್ಚಿತ ಕೋಮಲ ಕರಪಾದೆ ಶ್ರೀಮಾನ್ವಿತ ಭೂಮಾಸ್ಪದೆ ಕಾಮಿತ ಫಲದೆ ಶುಂಭಾದಿಮ ದಾಂಭೋನಿಧಿ ಕುಂಭಜನ ನಿಭದೇವಿ ಜಂಬಾಹಿತ ಸಂಭಾವಿತೆ ಶಾಂಭವಿ ಶುಭವಿ. ಕೊನೆಯಲ್ಲಿ ನೀವು ಹೇಳ್ತಾ ಇದ್ರಲ್ಲ, ರಾಜರು ಯಾರ್ಯಾರು ಇರ್ತಾರೆ ಅವರವರ ಹೆಸರನ್ನ
ಕೊನೆಯದಾಗಿ ಸೇರಿಸ್ಕೊಳ್ತಾರೆ ಅಂತ ಹೇಳಿ. ಹಾಗೆ ಶ್ರೀ ಜಯಚಾಮುಂಡಿಗೆ ಶ್ರೀ ಜಯಚಾಮರಾಜೇಂದ್ರ, ಅವಾಗ ಜಯಚಾಮೇಂದ್ರ ನಾಮಾಂಕಿತ ಭೂಮೀಂದ್ರ ಲಲಾಮನ ಮುದದೆ ಅಂತ ಹೇಳ್ತಾ ಇದ್ರು. ಈಗ ಯದುವೀರ ಒಡೆಯರವರ ಕೃಷ್ಣದತ್ತ ಭೂಮೀಂದ್ರನ ಲಲಾಮನ ಮುದದೆ ಅಂತ ಹೇಳಿ ಅದಕ್ಕೆ ರಾಗ ಸಂಯೋಜನೆ ಮಾಡಿ. ಈಗ ಮೈಸೂರಿನಲ್ಲಿ ಎಷ್ಟೋ ಕಡೆ ಕಾರ್ಯಕ್ರಮಗಳು ನಡಿಬೇಕು ಅಂತ ಅಂದ್ರೆ ಮೊದಲು ಮೈಸೂರು ಸಂಸ್ಥಾನ ಗೀತೆಯನ್ನೇ ಪ್ರಸ್ತುತಪಡಿಸ್ತಾರೆ ಈಗಲೂ ಕೂಡ. ಮತ್ತೆ ಈಗ ಅಲ್ಲಿ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ವಿಜಯಯಾತ್ರೆಗೆ ಹೊರಟಂಥ ಸಂದರ್ಭದಲ್ಲಿ ಆಯುಧ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಇಂಗ್ಲಿಷ್ ಬ್ಯಾಂಡ್, ನೀವ್ ಹೇಳ್ತಿದ್ರಲ್ಲ ಇಂಗ್ಲಿಷ್ ಬ್ಯಾಂಡ್ ಆ ಕಾಯೋ ಶ್ರೀ ಗೌರಿಯನ್ನ ಅದನ್ನ ಮ್ಯೂಸಿಕ್ ಸಂಯೋಜನೆ ಮಾಡಿ ಅದನ್ನ ಇದ್ ಮಾಡುತ್ತೆ. ಮಹಾರಾಜರು ಮತ್ತು ಅಲ್ಲಿರುವಂತ ಸಿಬ್ಬಂದಿಗಳೆಲ್ಲ ಸಲ್ಯೂಟ್ ಮಾಡ್ತಾರೆ. ಇದು ನೋಡಿ ಒಂದು ಪರಂಪರೆ ಯಾವ ರೀತಿ ಈ ಸಾಂಸ್ಕೃತಿಕ ಪರಂಪರೆಗೆ ಇಂಗ್ಲಿಷ್ ಮ್ಯೂಸಿಕ್ ಅನ್ನ ಆಯ್ಕೆ ಮಾಡುವಂತ ಏಕೈಕ. ಮತ್ತೆ ಇನ್ನೂ ಒಂದು ಈ ನಮ್ಮ ಕಾಯೋ ಶ್ರೀಗೌರಿ ಏನಿದೆ ಬಸವಪ್ಪ ಶಾಸ್ತ್ರಿಗಳು ಬರೆದಂಥದ್ದು, ಇದು ರವೀಂದ್ರನಾಥ ಟ್ಯಾಗೂರ್ ಅವ್ರಿಗೆ ನಮ್ಮ ನ್ಯಾಷನಲ್ ಅಂತಮ್ ಬರೀಲಿಕ್ಕೆ ಇನ್ಫ್ಲೂಯೆನ್ಸ್ ಆಯ್ತಂತೆ. ಇದನ್ನ ನಾನು ರೀಸೆಂಟ್ ಆಗಿ ತಿಳ್ಕೊಂತಿದ್ದು, ಅದು ಗಜಾನನ ಶರ್ಮಾ ಅವರೇ ಅದ್ರ ಬಗ್ಗೆ ಬರೆದಿದ್ದಾರೆ ಆ ಒಂದು ಕಾದಂಬರಿನಲ್ಲಿ. ಮೈಸೂರಿನ ಮಹಾರಾಜರು ಕಲ್ಕತ್ತಾಗೆ ಪ್ರವಾಸಕ್ಕೆ ಹೋಗಿರ್ತಾರೆ. ಆವಾಗ ಅಲ್ಲಿ ಇದನ್ನ ಸರಳಾದೇವಿಯವರು ಇವರಿಗೆ ತಿಳಿಸ್ತಾರೆ. ಇವತ್ತು ಏನು ನಮ್ಮ ನ್ಯಾಷನಲ್ ಅಂತಮ್ ರವೀಂದ್ರನಾಥ್ ಟ್ಯಾಗೂರು ಜನಗಣಮನಾದಿ ಬರೆದ್ರಲ್ಲ, ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಿದ್ದು ಮೈಸೂರು ಸಂಸ್ಥಾನದಲ್ಲಿ. ನೋಡಿ ಆವಾಗಿನ ಕಾಲಕ್ಕೇನೆ ಮೈಸೂರು ಎಲ್ಲದಕ್ಕೂ ಪ್ರಥಮ ಅನ್ನೋದಕ್ಕೆ ನ್ಯಾಷನಲ್ ಅಂತಮ್ಗೂ ಕೂಡ ಮೈಸೂರು ಸಂಸ್ಥಾನ ಇನ್ಫ್ಲೂಯೆನ್ಸ್ ಆಗಿರೋದನ್ನ ನಾವು ನೋಡ್ಬೋದು. ತಾಯಿ ಚಾಮುಂಡೇಶ್ವರಿ ನೋಡಿ ಈಗ ಕತ್ಲೆ ಆಯ್ತು ಎಲ್ಲ ಆ ಲೈಟ್ ಬೆಳಕಿನಲ್ಲಿ ಇನ್ನೂ ಎಷ್ಟು ಕಂಗೊಳಿಸ್ತಾ ಇದ್ದಾಳೆ ತಾಯಿ ಚಾಮುಂಡೇಶ್ವರಿ ಬಹಳಷ್ಟು. ಹೌದೌದೌದು, ಇನ್ನು ಇದಕ್ಕೆ ಹೋಗ್ಬೇಕು, ಬನ್ನಿ ಮಂಟಪ ತೆರಳಬೇಕದು. ಈಗಲೇ ಹಿಂಗೆ ನಡೆಯುತ್ತೆ. 14-15ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ಇದ್ದಾಗ ಇನ್ನೂ ಎಷ್ಟು ಅದ್ಭುತವಾಗಿ ನಡೀತಾ ಇತ್ತು. ಯಾಕಂದ್ರೆ ಆ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಈ ಮಹಾನವಮಿ ದಿಬ್ಬ ಅಂತ ಈಗಲೂ ಕೂಡ ಏನಿದೆ, ಅವಾಗ ದಸರಾ ತಾಯಿ ಚಾಮುಂಡೇಶ್ವರಿ ಆರಾಧನೆ, ದೇವಿಯ ಆರಾಧನೆ ಎಷ್ಟು 9-10 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಇತಿಹಾಸಗಳಲ್ಲಿ ಉಲ್ಲೇಖ ಇದೆ. ರತ್ನ, ಚಿನ್ನ, ವಜ್ರ, ವೈಢೂರ್ಯ ಎಲ್ಲವನ್ನ ಮಾರುಕಟ್ಟೆಯಲ್ಲಿ ಇಟ್ಟು ಮಾರ್ತಾ ಇದ್ದಂತ ಕಾಲದಲ್ಲಿ ದೇವಿಯ ಆರಾಧನೆ ಹೇಗಿರ್ಬಹುದು, ಇದ್ರ ಬಗ್ಗೆ ಬಹಳಷ್ಟು ಜನ ಫಾರಿನ್ ಈ ಇವರೆಲ್ಲ ಇತಿಹಾಸಕಾರಗಳೇ ಬರ್ಕೊಂಡಿದ್ದಾರೆ. ಸುಲೇಮಾನ್ ಆಗಿರ್ಬೋದು, ಇಬಾನ್ ಬಟುಟಾ ಆಗಿರ್ಬೋದು, ಇವರೆಲ್ಲ ಅವತ್ತಿನ ಕಾಲ ಅಬ್ದುಲ್ ರಜಾಕ್ ಆಗಿರ್ಬೋದು, ಇವರೆಲ್ಲ ಪರ್ಷಿಯಾ ದೇಶದಿಂದ ಬಂದಂಥವ್ರು, ಮತ್ತೆ ಯುರೋಪಿಯನ್ ಕಂಟ್ರೀಸ್ ಇಂದ ಬಂದಂಥವ್ರು. ಹಂಪಿನಲ್ಲಿ ಎಷ್ಟು ಚೆನ್ನಾಗಿ ವೈಭವಯುತವಾಗಿ ದಸರಾ ನಡೀತಿತ್ತು ಅಂತ ಹೇಳಿ ಅದನ್ನ ಉಲ್ಲೇಖವನ್ನು ಮಾಡಿದ್ದಾರೆ ಬಹಳಷ್ಟು. ಎಲ್ಲ ಅಂದ್ರೆ ಒಂದು ಯಾವುದೇ ರೀತಿಯಾದಂತಹ ಅವ್ಯವಸ್ಥೆಗೆ ಕಾರಣ ಆಗದೆ ಸುವ್ಯವಸ್ಥೆಯನ್ನು ಮಾಡ್ತಿದ್ರಂತೆ. ಯಾಕೆಂದ್ರೆ ಈ ವಿಜಯನಗರ ಸಾಮ್ರಾಜ್ಯದ ಅಂಡರ್ನಲ್ಲಿ ಹಲವಾರು ರಾಜಮನೆತನಗಳಿದ್ದು ಸಾಮಂತರಾಗಿದ್ರು. ಅವ್ರಿಗೆಲ್ಲರಿಗೂ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ, ಊಟೋಪಚಾರಗಳ ವ್ಯವಸ್ಥೆ, ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದಂಥ ಅವರ ಮರ್ಯಾದೆಗಳಿಗೆ ಚ್ಯುತಿ ಬಾರದಂತೆ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ರಂತೆ. ಈ ಪ್ರಮುಖವಾದಂಥ ದಿನ ವಿಜಯಯಾತ್ರೆ ಎಲ್ಲ ಹೊರಟಾದ ನಂತರದಲ್ಲಿ ಅವರು ನಜರ್ ಮುಜ್ರೆ ಮಾಡುವಂಥದ್ದು, ತಮ್ಮ ಕಪ್ಪ ಕಾಣಿಕೆಯನ್ನು ಸಲ್ಲಿಸುವಂಥದ್ದು, ತಮ್ಮ ಸಾಮ್ರಾಜ್ಯದಲ್ಲಿ ತಮ್ಮ ಸಂಸ್ಥಾನದಲ್ಲಿ ಏನಾದರೂ ತಮ್ಮ ಪಾಳೆಪಟ್ಟಿನಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದನ್ನ ಚಕ್ರವರ್ತಿಗಳ ಭಿನ್ನವಿಸಿಕೊಳ್ಳುವಂಥದ್ದು, ಅದಕ್ಕೆ ಅವರು ಉಡುಗೊರೆಗಳನ್ನ ಕೊಡುವಂಥದ್ದು. ಕೆಂಪೇಗೌಡರು ಸಹ ಅಚ್ಯುತರಾಯರ ಕಾಲದಲ್ಲಿ, ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ, ಅಚ್ಯುತರಾಯರ ಕಾಲದಲ್ಲಿ ಹಂಪಿನಲ್ಲಿ ಅವರು ಭಾಗವಹಿಸಿರೋ ಇತಿಹಾಸ ಇದೆ. ಅವರಿಗೆ ನಾನು ಒಂದು ನಗರವನ್ನು ಕಟ್ಟಬೇಕು ಅಂತ ಹೇಳಿದಾಗ ಅಚ್ಯುತರಾಯರು 5,000 ವರಹಗಳನ್ನೇನೋ ಕೇಳಿ ಕೊಟ್ಟು ಕಳಿಸ್ತಾರೆ ಅವ್ರಿಗೆ. ಹೋಗಪ್ಪ ಒಂದು ಒಳ್ಳೆ ನಗರವನ್ನು ಕೊಟ್ಟು, ಬಹಳ ಪರವಾಗಿಲ್ಲ, ಇಂದ ಒಂದು ಆಲೋಚನೆ ಮಾಡಿದೆಯಲ್ಲ ನೀನು ಅಂತೇಳಿ. ಆಮೇಲೆ ಬಂದು ಅವರು ಬೆಂಗಳೂರಂತಹ ಇವತ್ತು ನಾವೇನು ಇದ್ದೀವಿ ಇಂಥ ಬೆಂಗಳೂರಂಥ ಮಹಾನಗರವನ್ನ ಕಟ್ಟಿದ್ರು ಕೆಂಪೇಗೌಡರು ಅಂತೇಳಿ ಬಹಳ ಇತಿಹಾಸದಲ್ಲಿ ಇನ್ನೂ ಒಂದು ಉಲ್ಲೇಖ ಇದೆ ಕಿಶೋರ್ ಅವರೇ. ಇಡೀ ಜಗತ್ತಿನಲ್ಲಿ 2 ಸುಂದರ ನಗರಗಳು, ಒಂದು ಲಂಡನ್, ಮತ್ತೊಂದು ಮೈಸೂರು ಅಂತ ಇತಿಹಾಸಕಾರರು ಇದನ್ನ ವರ್ಣನೆ ಮಾಡಿದ್ದಾರೆ. ಈಗಲೂ ಕೂಡ ಆ ಮಾತು ಪ್ರಸ್ತುತ. ಹೇಗೆ ಅಂತಂದ್ರೆ ಮೈಸೂರಿನ, ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ, ಮೈಸೂರಿನ ರಸ್ತೆಗಳನ್ನು ನೋಡಿ ಎಷ್ಟು ವಿಶಾಲವಾಗಿ ರಸ್ತೆಗಳಿದೆ. ರಸ್ತೆಯ ಎಡಬಲದಲ್ಲಿ ಮರಗಳನ್ನ ನೆಟ್ಟಿದ್ದು ಈಗಲೂ ಕೂಡ ಪ್ರಸ್ತುತ ಮೈಸೂರಿನ ರಸ್ತೆಗಳು. ಮೈಸೂರಲ್ಲಿ ಬುಲೆವಾರ್ಡ್ ರೋಡ್ ಅಂತ ಇದೆ. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಫ್ರಾನ್ಸಿಗೆ ಹೋದಾಗ 2 ಬದಿ ವಿಶಾಲವಾದಂತ ರಸ್ತೆ, ಮಧ್ಯ ಮರಗಳು ನೆಡುವಂಥದ್ದು. ಅದನ್ನ ಇದು ನನ್ನ ಸಂಸ್ಥಾನ ನಾನು ಇಂಪ್ಲಿಮೆಂಟ್ ಮಾಡಲೇಬೇಕು ಅಂತೇಳಿ JLB ರೋಡಿಂದ ಈ ಕನ್ನೇಗೌಡನ ಕೊಪ್ಪಲಿಂದ ಹಿಡಿದು ರಫರ್ಡ್ ಹಾಲ್ ತನಕ ಕೃಷ್ಣರಾಜ ಜಿಲ್ಲಾ ಪಂಚಾಯತಿ ಮತ್ತೆ ಕೋರ್ಟ್ ಏನಿದೆ ಆ ರೋಡಿಗೆ ಕೃಷ್ಣರಾಜ ಬುಲೆವಾರ್ಡ್ ಅಂದ್ರೆ ಇವನು ನಮ್ಮ ಇಂಗ್ಲೆಂಡಿನ ಒಬ್ಬ ಇದು. ಹಾಗಾಗಿ ನೋಡಿ ಆ ರಸ್ತೆನ ಎಷ್ಟು ವಿಶಾಲವಾಗಿದೆ, ಯಾವುದೇ ರಸ್ತೆ ತಗೊಳ್ಳಿ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ನೋಡಿ,
ಮೈಸೂರಿಗೆ ಎಲ್ಲೇ ನೀರು ತೊಂದರೆ ಆಗಿರ್ಬೋದು, ಒಂದು ಕಡೆ ಕಬ್ಬಿನಿ ಸಿಗುತ್ತೆ, ಇನ್ನು ಕಾವೇರಿ ನೀರು ಸಿಗುತ್ತೆ. ಆಮೇಲೆ CITB ಅಂತ ಒಂದು ಟ್ರಸ್ಟ್ ಬೋರ್ಡ್ ಅಂತ ಕರಿತೀವಿ, ಈಗ ಮೂಡ ಅಂತ ಅಂತಿದ್ದೀವಲ್ಲ, ಆ ಪರಿಕಲ್ಪನೆ ಕಂಡರೆ ಮೈಸೂರು. ಈಗ ನಗರಾಭಿವೃದ್ಧಿ ಪ್ರಾಧಿಕಾರಗಳನ್ನು ತಂದರೆ ಅವರು. ಹಾಗಾಗಿ ಆ ಪರಿಕಲ್ಪನೆ ಆಧಾರದ ಮೇಲೆ ವಿಜಯನಗರದ ಇನ್ಕಲ್ ಅಕ್ಕಪಕ್ಕ ಇರುವಂಥ ವಿಜಯನಗರದ ಮತ್ತು ವಿಜಯನ ಮೊದಲನೇ ಮತ್ತು ಎರಡನೇ ಹಂತವನ್ನು ಇದು ಮಾಡಿದ್ದಾರೆ. ಹೀಗೆ ಒಂದು ರೀತಿ ನಗರ ಯೋಜನೆ ಭಾಳ ಚೆನ್ನಾಗಿದೆ. ಒಳಚರಂಡಿ ವ್ಯವಸ್ಥೆನೂ ಇದೆ. ಈಗ ನಮ್ಮ ಬೆಂಗಳೂರಲ್ಲಿ ಯಾವುದೋ ಒಂದು ಏನು ಮಳೆ ಆಯಿತು ಅಂತಿದೆ, ಮೈಸೂರಲ್ಲಿ ನೀವು ಕೇಳೇ ಇಲ್ಲ ಯಾವತ್ತೂ. ನೀವು ಮಳೆ ಆಯಿತು, ಯಾವುದೋ ಇದು ಕಟ್ಕೊತ್ತು, ಮನೆಗೆ ನೀರು ಬತ್ತು ಅನ್ನೋ ಪದನ ನೀವು ಮೈಸೂರು ಕೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಒಳಚರಂಡಿ ವ್ಯವಸ್ಥೆಯನ್ನು, ನೀರು ಮತ್ತು ಒಳಚರಂಡಿ ವ್ಯವಸ್ಥೆ ಇದೆ. ಅದು ನಾನು ಕೇಳ್ಪಟ್ಟಿದ್ದೀನಿ, ಮೈಸೂರು ಅರಮನೆಯ ಮುಂದೆ ಎಲ್ಲರನ್ನ ಆಕರ್ಷಿಸುವಂತ ಗಾರ್ಡನ್ ಹುಟ್ಟಿದ್ದೇ ಒಂದು ರೋಚಕವಾಗಿದೆ ಅಂತ ಹೇಳಿ. ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನ್ರಾದ ಸಂದರ್ಭದಲ್ಲಿ ಮೈಸೂರು ಅರಮನೆಯಲ್ಲಿ ಒಂದು 3,000 ಜನ ಇರ್ತಿದ್ರಂತೆ. ಹೌದು. ಎಲ್ಲ ಅವರ ಸಂಬಂಧಿಕರೇ, ಅರಮನೆಯಲ್ಲಿ ಕೆಲಸ ಮಾಡುವಂಥವ್ರೆ, ಈ ದೂರದ ಊರುಗಳಿಂದ, ವಿದೇಶದಿಂದ ಅರಮನೆ ನೋಡೋದಕ್ಕೆ ಅಂತ ಬರ್ತಾ ಇದ್ರಂತೆ. ಆದರೆ ಅರಮನೆಯ ಮುಂದೆ ಎತ್ತುಗಳು, ಹಸುಗಳು ಹಿಂಗೆ ಕಟ್ತಿರ್ತಿದ್ರಂತೆ. ಅವಾಗ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಒಂದು ವಿಚಾರ ಬರುತ್ತಂತೆ, ದೂರದ ಊರುಗಳಿಂದ ಅರಮನೆ ನೋಡೋದಕ್ಕೆ ಬಂದಿದ್ದಾರೆ, ಅರಮನೆ ಮುಂದೆ ಈ ಹಸುಗಳು ಎತ್ತುಗಳಕ್ಕಿಂತ ಒಂದು ಒಳ್ಳೆ ಉದ್ಯಾನವನ್ನು ನಿರ್ಮಾಣ ಮಾಡಿದ್ರೆ ಹೇಗೆ? ಆವಾಗ ಮಹಾರಾಜರ ಮುಂದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಮಿರ್ಜಾ ಇಸ್ಮಾಯಿಲ್ ಅವರೇ, ಈ ಅರಮನೆಯ ಸುತ್ತಲೂ ಇರುವಂಥವ್ರು ನಮ್ಮ ಸಂಬಂಧಿಕರೇ ಆಗಿದ್ದಾರೆ, ನಮ್ಮ ಅರಮನೆಯಲ್ಲಿ ಕೆಲಸ ಮಾಡುವಂಥವರೇ ಆಗಿದ್ದಾರೆ, ಅವ್ರನ್ನ ಹೇಗೆ ನೀವು ಸ್ಥಳಾಂತರ ಮಾಡ್ತೀರಿ, ಅವ್ರನ್ನ ಹೇಗೆ ನೀವು ಅರಮನೆ ಬಿಟ್ಟು ಹೋಗಿ ಅಂತ ಹೇಳೋದಕ್ಕೆ ಸಾಧ್ಯ? ನೀವೇನು ತಲೆ ಕೆಡಿಸ್ಕೊಡಿ ಮಹಾರಾಜರೇ, ನೀವು ಶ್ರೀರಂಗಪಟ್ಟಣಕ್ಕೆ ಹೋಗ್ರಿ, ಸ್ವಲ್ಪ ದಿನ ನಾನು ಎಲ್ಲ ನೋಡ್ಕೋತೀನಿ ಅಂತ ಹೇಳಿದ್ರೆ ಅವ್ರು ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ರಂತೆ. ಆವಾಗ ಆ ಅರಮನೆಯಲ್ಲಿ ಇರುವಂತ ಎಲ್ಲರಿಗೆ ಬೇರೆ ಬೇರೆ ಜಾಗಗಳನ್ನ ವ್ಯವಸ್ಥೆ ಮಾಡಿದ್ರಂತೆ. ಬೇರೆ ಬೇರೆ ಲಕ್ಷ್ಮೀಪುರ ಇತ್ಯಾದಿ ಅವಾಗ ಹೇಳ್ಬೇಕಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಮ್ಮ ಕಂಠೀರವ ಸಿಂಹರಾಜ ಒಡೆಯರ್ ಅಂತ ಇದ್ದಾರೆ. ಅವರು ಲಲಿತಾದಿಪುರ ಅಂತ ಕಟ್ಕೊಡ್ತಾರೆ ಅದನ್ನ. ಆಮೇಲೆ ಅವ್ರಿಗೆ ಮನೆ ಕಟ್ಕೊಳ್ಳಿ, ನಿಮ್ಗೆ ಯಾವಾಗ ಬೇಕೋ ಅವಾಗ ದುಡ್ಡು ಕೊಡಿ ಅಷ್ಟೇ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಅರಮನೆ ಮುಂಭಾಗಿರುವಂತಹ ಸಿಂಹಗಳು ಇದೆಯಲ್ಲ, 8 ಅದು ಕಂಚಿಂದು. ಅದೇನಾಗತ್ತೆ ಅಂದ್ರೆ ಪ್ರತಿ ದಿವಸ ನಾಲ್ವಡಿ ಅರಮನೆ ಮುಂಭಾಗದಲ್ಲಿ ಹುಲಿಗಳು ಬಂದು ಮಲಗ್ತಿದ್ವಂತೆ. ಆಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಇದಕ್ಕಿಂತ ಮಾಯ ಆದ್ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೋಡ್ತಾ ಇದ್ರಂತೆ. ಪ್ರತಿ ದಿವಸ ಬಂದು ಯಾರಿಗೂ ತೊಂದರೆ ಕೊಡ್ತಿರಲ್ವಂತೆ, ಬಂದು ಮಲಗಿ ಹೋಗ್ತಿದ್ವಂತೆ. ಆಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಂದ್ ದಿವಸ ನೋಡಿದಂತೆ ಇರಲ್ವಂತೆ. ಆಮೇಲೆ ಏಕೆ ಏನು ಅಂತ ಯಾರೋ ಓಡಿಸ್ಬಿಟ್ಟಿದ್ದಾರೆ, ಇದರಿಂದ ಊರಿಂದ ಆಚೆ ಹೋಗಿದ್ದಾರೆ. ಆ ಒಂದು ಪ್ರತೀಕವಾಗಿ ಇದನ್ನ ಕಂಚಿನ ಇದನ್ನ ಅವನು ಎಷ್ಟು ಶಾರ್ಪ್ ಇದೆ ಗೊತ್ತಾ, ಆ ಕಣ್ಣುಗಳು ನೋಡಿ, ಆ ಕಂಚಿನ ಎಷ್ಟು ಶಾರ್ಪ್ ಇದೆ ಅದು. ಅದನ್ನ ನಲ್ವಡಿಯವರ ಕಾಲದಲ್ಲಿ ಹುಲಿಗಳ ರೀತಿಯಲ್ಲಿ ಇದೆ. ಬಟ್ ಅರಮನೆ ಒಳಗೆ ಬಂದ್ ಮಲಗ್ತದ, ಯಾರಿಗೂ ತೊಂದರೆ ಕೊಟ್ಟಿರಲ್ವಂತೆ. ಅದು ಅರಮನೆ ಅಂಗಳದಲ್ಲೇ ಬರ್ತಿದ್ವಂತೆ ಆ ಹುಲಿಗಳು. ಯಾವಾಗ ಹುಲಿಗಳು ಬರೋದು ಕಡಿಮೆ ಆಯ್ತು, ಆ ನೆನಪು ಇರ್ಲಿ ಅಂತ ಹೇಳಿ ಮಹಾರಾಜರು ಅದನ್ನ ಮಾಡಿದ್ರು. ಹೌದು, ಖಂಡಿತ. ಹೌದು. ಬಂಡೀಪುರ ಅರಣ್ಯ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತಿತ್ತಂತೆ ಮೊದಲು, ಚಾಮುಂಡಿ ಬೆಟ್ಟದಿಂದನೇ. ಬಂಡೀಪುರದ ಹಳೆ ಹೆಸರು ಬಂದೇ ವೇಣುಗೋಪಾಲ ಉದ್ಯಾನವನ ಅಂತೇಳಿ 1931 ಅವರು ಅದನ್ನ ವನ್ಯಜೀವಿ ಉದ್ಯಾನವನ ಅಂತ ಸಂರಕ್ಷಣೆ ಮಾಡಿ ಅವತ್ತಿನ ಕಾಲಕ್ಕೆ 91 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದಲ್ಲಿ ಅದನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ನೀವು ಉದ್ಯಾನವನ ಅಂದ್ರಿ, ಈ ಸಂದರ್ಭದಲ್ಲಿ ಕುರುಂಬಿಗಲ್ ಮತ್ತೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಯಾಕೆಂದ್ರೆ ಇವತ್ತು ಆಮೇಲೆ ಇನ್ನೊಂದು ಲಾಲ್ಬಾಗ್ ಎಲ್ಲ ಇದೆ, ಬೊಟಾನಿಕಲ್ ಗಾರ್ಡನ್ಸ್ ಎಲ್ಲ ಇದೆ ಅಂತ ಕುಂಬ್ರಿಗಲ್ ಅವ್ರನ್ನ ಖಂಡಿತವಾಗಿ ನೆನೆಸ್ಬೇಕು. ಮತ್ತೆ ನಮ್ಮ ಬೃಂದಾವನವನ್ನ ಅದ್ಭುತವಾಗಿ ನಿರ್ಮಾಣ ಮಾಡಿದಂಥವ್ರು ಅವರೇ. ಮೃಗಾಲಯ ಕಾನ್ಸೆಪ್ಟ್ ಬಂದ್ರೆ 10ನೇ ಚಾಮರಾಜ ನೋಡಿ, ವನ್ಯಜೀವಿಗಳ ಬಗ್ಗೆ ಎಷ್ಟು ಆಸಕ್ತಿ ಇತ್ತು. ಆ ದೃಷ್ಟಿಯಿಂದನೇ ಮೈಸೂರು ಮೃಗಾಲಯವನ್ನ ಆಗಿನ ಕಾಲದಲ್ಲಿ ಇದು ಮಾಡ್ತಾರೆ. ಈಗ ಇನ್ನಷ್ಟು ಅಪ್ಡೇಟೆಡ್ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ತಾಯಿ ಚಾಮುಂಡೇಶ್ವರಿ ಬನ್ನಿ ಮಂಟಪವನ್ನ ತಲುಪೋದಕ್ಕೆ ಬಹುತೇಕ 1 ಕಿಲೋಮೀಟರ್ ಬಾಕಿ ಇದೆ ಅಂತ ಅನ್ಕೋತೀನಿ. ಬಜಾರ್ ಹತ್ರ ಬಂತು ಇವಾಗ, ಅಂದ್ರೆ 1-2 ಕಿಲೋಮೀಟರ್, ಸ್ವಲ್ಪ ಇನ್ನೊಂದು 1.5 ಕಿಲೋಮೀಟರ್ ಅಂತ ತಲುಪಿದೆ. ಈಗ ಚಿಕ್ಕ ಬ್ರೇಕ್ನ ಸಮಯ. ವಿರಾಮದ ನಂತರ ದಸರಾ ದರ್ಬಾರ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಜಂಬೂ ಸವಾರಿ ಬನ್ನಿ ಮಂಟಪವನ್ನು ತಲುಪಲಿಕ್ಕಿದೆ. ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೀವಿ. ನಮ್ಮ ಅತಿಥಿಗಳಿಂದ ಈಗ ನಾನು ಅಭಿಪ್ರಾಯವನ್ನು ತೆಗೆದುಕೊಳ್ಳುವಂತಹ ಸಮಯ. KP ಲಕ್ಷ್ಮೀಕಾಂತ್ ರಾಜೇ ಅರಸು ಲೇಖಕರು ನಮ್ಮ ಜೊತೆಗಿದ್ದಾರೆ, ಮೈಸೂರಿನ ಇತಿಹಾಸವನ್ನು ಬಲ್ಲವರು. ಸರ್, ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ತಾಯಿ ಚಾಮುಂಡೇಶ್ವರಿಯನ್ನು ಎಲ್ಲರೂ ಕಣ್ತುಂಬಿಕೊಡ್ತಾ ಇದ್ದಾರೆ, ಆಶೀರ್ವಾದ ಬೇಕು, ಎಲ್ಲರೂ ಕೇಳ್ಕೊಳ್ಳೋದು ಅದೇ. ಕುಲದೇವತೆ ಚಾಮುಂಡೇಶ್ವರಿಯ ಕೃಪಾಶೀರ್ವಾದದಿಂದ ಬಹು ವೀಕ್ಷಕರನ್ನು ಹೊಂದಿರುವಂತಹ ಕನ್ನಡ ವಾಹಿನಿಯವರು ನಮ್ಮನ್ನು ಬೆಳಗ್ಗೆಯಿಂದನೂ
ಕರೆದು ನಿಮಗೆ ತಿಳಿದಿರುವಂತಹ ವಿಚಾರಗಳನ್ನು ಮೈಸೂರು ಸಂಸ್ಥಾನದ ಬಗ್ಗೆ ತಿಳಿದಿರುವಂಥ ವಿಚಾರಗಳನ್ನು ಹೇಳೋದಕ್ಕೆ ನಮ್ಮಿಂದ ಹೆಕ್ಕಿ ತೆಗೆದಂಥ ನಮ್ಮ ಆರ್ ಕನ್ನಡ ವಾಹಿನಿಯ ಈ ಸಮಸ್ತ ಸಿಬ್ಬಂದಿಗೆ ಮತ್ತು ನಮ್ಮನ್ನು ಮಾತುಗಳನ್ನು ಸಹಿಸಿಕೊಂಡಂಥ ಕನ್ನಡ ನಾಡಿನ ಸಮಸ್ತ ಜನತೆಗೆ ಆಸ್ವಾದಿಸಿದ್ದಾರೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಂಥ ಅವಕಾಶ ಮಾಡಿಕೊಟ್ಟಂಥ ಆರ್ ಕನ್ನಡ ವಾಹಿನಿಯ ಎಲ್ಲ ಸಿಬ್ಬಂದಿವರೆಗೂ ಮತ್ತು ಆಡಳಿತ ಮಂಡಳಿಯವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಅವರಿಗೆ ಕುಲದೇವತೆ ಚಾಮುಂಡೇಶ್ವರಿ ಮತ್ತಷ್ಟು ಶಕ್ತಿ ಚೈತನ್ಯವನ್ನು ನೀಡಲೆಂದು ಆಶಿಸುತ್ತೇನೆ. ಎಸ್, ಲಕ್ಷ್ಮೀ ಕಿಶೋರ್ ಅರಸ್ ಅವರು ಏನು ಹೇಳಕ್ಕೆ ಬಯಸ್ತೀರಿ? ತುಂಬ ಸಂತೋಷ ಆಯಿತು ಸರ್. ಆರ್ ಕನ್ನಡ ವಾಹಿನಿ ನಾವು ರಿಪಬ್ಲಿಕ್ ಟಿವಿ ಹಿಂದೆ ನೋಡ್ತಿದ್ವಿ. ಇವತ್ತು ನಾವು ಈ ಒಂದು ಚಾನಲ್ನಲ್ಲಿ ಕುತ್ಕೊಂಡು ಮಾತಾಡ್ತಾ ಇರುವಂಥದ್ದು ನನಗಂತೂ ಅದ್ಭುತವಾದಂಥ, ನನ್ನ ಜೀವನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಕೋಬೇಕು. ನಾವು ಅಷ್ಟೇ ಖುಷಿ ಪಟ್ವಿ ನಿಮ್ಮಲ್ಲಿರುವ ಜ್ಞಾನ ಭಂಡಾರ. ಖಂಡಿತ ಪದಗಳನ್ನು ಫೋಣಿಸಿ ಹೇಳಿದ್ದು ವೇದಿಕೆ ಅವಕಾಶ ಮಾಡಿಕೊಟ್ರಿ. ಬಹಳಷ್ಟು ನಾನು ಆರ್ ಕನ್ನಡ ವೀಕ್ಷಣೆಯನ್ನು ನಾನು ಸಹ ಮಾಡ್ತಿದ್ದೆ. ನಾನು ಒಬ್ಬ ಸಬ್ಸ್ಕ್ರೈಬರು, ಫಾಲೋವರು. ಮತ್ತೆ ಬಹಳಷ್ಟು ನೀವು ಆವಾಗಲೇ ಹೇಳ್ತೀರಿ, ಬಹಳಷ್ಟು ಜನ ಫಾಲೋವರ್ಸ್ನ ಹೊಂದಿರುವಂಥದ್ದು, ಅತ್ಯಂತ ಹೆಚ್ಚು ಜನ ವೀಕ್ಷಣೆ ಮಾಡುವಂಥ ಚಾನಲ್ ನಮ್ಮದು ಅಂತೇಳಿ ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಅದ್ಭುತವಾದಂಥ ಹೆಸರನ್ನು ಕಳಿಸಿರುವಂಥ ಚಾನಲ್ ಅರ್ಣಬ್ ಗೋಸ್ವಾಮಿ ಅವರಿಂದ ಶುರುವಾದಂಥ ಚಾನಲ್ ನಾವೆಲ್ಲರೂ ಯಾವಾಗಲೂ ನೋಡ್ತಾ ಬಂದಿದ್ವಿ. ಇದು ಕನ್ನಡಿಗರ ಸೌಭಾಗ್ಯ. ನನ್ನ ಪ್ರಕಾರ ಕರ್ನಾಟಕದವರು ಆರ್ ಕನ್ನಡ ವಾಹಿನಿಯನ್ನು ಇನ್ನೂ ಹೆಚ್ಚಿನ ವೀಕ್ಷಣೆಯನ್ನು ಮಾಡೋದ್ರ ಮೂಲಕ ಇದರ ಫಲಾನುಭವಿಗಳಾಗಬೇಕು. ಮತ್ತಷ್ಟು ಹೆಚ್ಚಿನ ವಿಶೇಷತೆಗಳು, ವಿಶಿಷ್ಟವಾದಂಥ ಸುದ್ದಿಗಳು ನಿಮ್ಮಿಂದ ಬರಲಿ. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ದಸರಾ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸುಭಿಕ್ಷವಾಗಲಿ ಅಂತ ಪ್ರಾರ್ಥಿಸ್ತಾ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಪಾದಕರಿಗೆ ಮತ್ತು ತಮ್ಮೆಲ್ಲರಿಗೂ, ಎಲ್ಲ ಕಾರ್ಯನಿರ್ವಾಹಕ ಸಿಬ್ಬಂದಿಗಳಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ತಾಯಿ ಚಾಮುಂಡೇಶ್ವರಿ ವರ್ಣನೆಯನ್ನು ಇಬ್ಬರು ತುಂಬ ಅದ್ಭುತವಾಗಿ ಮಾಡಿದ್ರಿ. ಇತಿಹಾಸದ ಬಗ್ಗೆ ಹೇಳ್ಕೊಟ್ರಿ. ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ, ಕೃಪಾ ಕಟಾಕ್ಷ ನಮ್ಮ ಎಲ್ಲ ವೀಕ್ಷಕರ ಮೇಲೆ, ನಾಡಿನ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ವಿಜಯದಶಮಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡ್ತಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.